ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ನಾನು ಕೆಇಎ ಬಗ್ಗೆ ಜಸ್ಟ್ ಒಂದು ವರ್ಡ್ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ವಾವ್. ಯಾಕೆ ಅಂದ್ರೆ ನೋಡಿ, ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಸಂಜೆ 6 ಗಂಟೆಯ ತನಕ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸೊ ಈ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಶುಲ್ಕಗಳ ಒಂದು ಮಾಹಿತಿಯನ್ನ ಈಗ ರಿಲೀಸ್ ಮಾಡ್ತಾರೆ. ಅಂದ್ರೆ ಈಗ ಒಂದು 2 ತಾಸಿಂದ ರಿಲೀಸ್ ಮಾಡ್ತಾರೆ. ಪ್ರೊಸೀಜರ್ ಹೇಗಿರುತ್ತೆ? ಈಗ ಒಬ್ಬ ವಿದ್ಯಾರ್ಥಿ ಒಂದು ಕಾಲೇಜಿನ ಫೀ ಸ್ಟ್ರಕ್ಚರೇ ಗೊತ್ತಿಲ್ಲದೇನೆ ಆಪ್ಷನ್ ಎಂಟ್ರಿಯನ್ನ ಹೇಗ್ ಮಾಡಬೇಕು? ಅಟ್ಲೀಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಫೀ ಸ್ಟ್ರಕ್ಚರ್ ಕೊಟ್ಟಿರೋದು ಒಂದು, ಈಗ ಕೊಟ್ಟಿರೋದು ಒಂದು ಅಂತ ಆದ್ರೆ ಅಟ್ಲೀಸ್ಟ್ ಆ ಕಾಲೇಜಸ್ ಗಳನ್ನ ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಕೆಇ ಅವರು ಅವಕಾಶವನ್ನು ಮಾಡ್ಕೊಡ್ಬೇಕು. ಒಪ್ಕೊಳ್ಳಂತೆ ಇದು ಓನ್ಲಿ ಫಾರ್ ಮಾಕ್ ಅಲಾಟ್ಮೆಂಟ್. ಈಗ ಮಾಕ್ ಅಲಾಟ್ಮೆಂಟ್ ಮೇ ಬಿ ಇನ್ನು 2 ದಿವಸ ಆದ್ಮೇಲೆ ರಿಲೀಸ್ ಮಾಡಬಹುದು, 24, 25ರಂಗೆ. ಅದಾದ್ಮೇಲೆ ಮತ್ತೆ 3 ದಿವಸ ನಿಮಗೆ ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೋದು. ಸೊ ಆಫ್ಟರ್ MCC ಫಸ್ಟ್ ರೌಂಡ್ ರಿಸಲ್ಟ್ ಕೆಇ ಅವರು ರಿಸಲ್ಟ್ ಅನೌನ್ಸ್ ಮಾಡಬೇಕು. ಇವೆಲ್ಲವನ್ನ ಒಪ್ಕೊಳ್ಳಂತೆ. ಆದ್ರೆ ಒಬ್ಬ ವಿದ್ಯಾರ್ಥಿಗೆ ನೀವು ಕಾಲೇಜಸ್ ಗಳನ್ನ ಆಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ಅಲ್ಲಿ ಕಾಲೇಜಸ್ ಗಳು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತೋರಿಸ್ತಾ ಇರುವಂತಹ ಫೀಸೇ ಒಂದ್ ರೀತಿ. ಈಗ 2 ತಾಸು 3 ತಾಸು 4 ತಾಸು ಹಿಂದೆ ಅವನೇನಾದ್ರೂ ನಿನ್ನೆ ಅಥವಾ ಮೊನ್ನೆ ಮಾಡಿದವನು ಇವತ್ತು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಬಂದಿರುವಂತ ಫೀಸೇ ಒಂದ್ ರೀತಿ ಇದೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಅಂದ್ರೆ ಅವನಿಗೇನು ಕನ್ಸು ಬೀಳ್ಬೇಕಾ? ಅಟ್ಲೀಸ್ಟ್ ಒಂದು ನೋಟಿಫಿಕೇಶನ್ ಆದ್ರೂ ಕೊಡಿ, ಹೋಗಿ ಈ ರೀತಿ ಫೀ ಸ್ಟ್ರಕ್ಚರ್ ಚೇಂಜ್ ಆಗಿದೆ, ನೀವು ಮೊದಲೇನು ಮಾಡ್ಕೊಂಡಿದ್ರಿ ಇನ್ನೊಂದ್ಸರಿ ಲಾಗಿನ್ ಆಗಿ ಸೊ ಪ್ರಿಂಟ್ಔಟ್ ಅನ್ನು ತಗೊಳ್ಳಿ ಅಂತ ಹೇಳಿ. ಅಂದ್ರೆ ಈಗ ಈ ಬೇಸ್ ಮೇಲೆ ಮಾರ್ಕ್ ಅಲಾಟ್ಮೆಂಟ್ ಅನ್ನು ಮಾಡಿದಾಗ 12 ಲಕ್ಷ ಫೀ ಸ್ಟ್ರಕ್ಚರ್ ಇದ್ದಿದ್ದಂತಹ ಶ್ರೀನಿವಾಸ ಮೆಡಿಕಲ್ ಕಾಲೇಜು ಬಹಳಷ್ಟು ಜನ ವಿದ್ಯಾರ್ಥಿಗಳು 12 ಲಕ್ಷದಲ್ಲಿ ಲಾಸ್ಟಿಗೆ ಆಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 12 ಲಕ್ಷ ತೋರಿಸ್ತಾ ಇದೆ ಅಂತ ಹೇಳಿ. ಬಟ್ ಈಗ ಒಂದೇ ಸಾರಿಗೆ ಅದು 22 ಲಕ್ಷ ಆಗಿದೆ. 10 ಲಕ್ಷ ಡಿಫರೆನ್ಸ್ ಆಗಿದೆ. ಈಗ ಡೌನ್ಲೋಡ್ ಮಾಡ್ಕೊಳ್ಳಿ, ಈಗ ಲಾಗಿನ್ ಆಗಿಬಿಟ್ಟು ಅದನ್ನ ಚೇಂಜಸ್ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಇವ್ರು ಹೇಳೋದು 6 ಗಂಟೆಯ ತನಕ ನಾವು ಮಾರ್ಕ್ ಅಲಾಟ್ಮೆಂಟ್ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿ. ಅಟ್ಲೀಸ್ಟ್ ಆ ಫೀಸ್ ಅನ್ನ ಚೇಂಜ್ ಮಾಡಿದ ಮೇಲೆ ಒಂದು 2 ಅವರ್ಸ್ 3 ಅವರ್ಸ್ 4 ಅವರ್ಸ್ ಟೈಮ್ ಅನ್ನಾದ್ರೂ ಕೊಡಬೇಕಲ್ವಾ? ವಿದ್ಯಾರ್ಥಿಗಳಿಗೆ ಒಂದು ನೋಟಿಫಿಕೇಶನ್ ಆದ್ರೂ ಕೊಡಬೇಕು. ಈ ರೀತಿ ಮೊದಲು ಶ್ರೀನಿವಾಸ 12 ಲಕ್ಷ ತೋರಿಸ್ತಾ ಇತ್ತು, ಈಗ 22 ಲಕ್ಷ ತೋರಿಸ್ತಾ ಇದೆ. ಆ ಕಾಲೇಜನ್ನ ಎಂಟ್ರಿ ಮಾಡ್ಕೊಳ್ಬೇಕಾದ್ರೆ ಹುಷಾರಾಗಿ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ ಅಂತೇಳಿ. ಸೊ ಈಗ ವಿದ್ಯಾರ್ಥಿಗಳು ಮತ್ತು ಪಾಲಕರೇ ದಯವಿಟ್ಟು ತಿಳ್ಕೊಳ್ಳಿ. ಶ್ರೀನಿವಾಸ ಮೆಡಿಕಲ್ ಕಾಲೇಜು 12 ಲಕ್ಷ ಇದ್ದಂತಹ ಮೊದಲ ಸೀಟು, ನಾನು ಮೊನ್ನೆ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗಲೂ ಕೂಡ ಹೇಳಿದ್ದೆ, ಡೀಮ್ಡ್ ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅದರ ಫೀ ಸ್ಟ್ರಕ್ಚರ್ 22 ಲಕ್ಷ ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿ ಕರ್ನಾಟಕದ್ದಾಗಿದೆ. ಎರಡನೇದಾಗಿ ಸಾಯಿ ಮಧುಸೂದನ ನೀವು ಏನಾದ್ರೂ 0 ಫೀಸ್ ತೋರಿಸ್ತಾ ಇತ್ತು ಅಂತ ಹೇಳಿ ನೀವೇನಾದ್ರೂ ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಂಡಿದ್ರೆ ದಯವಿಟ್ಟು ಇನ್ನೊಂದ್ಸಾರಿ ನೋಡ್ಕೊಳ್ಳಿ. ಸಾಯಿ ಮಧುಸೂದನ್ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಕಾಲೇಜು ಫೀ ಸ್ಟ್ರಕ್ಚರ್ 1,42,46,000 ಆಗಿದೆ. ಅಂದ್ರೆ ಈಗ ಮತ್ತೆ ನಾವು ಚೇಂಜ್ ಮಾಡ್ಕೊಳ್ಬೇಕು. ಸೊ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಆಗಿತ್ತು. ಸಾಯಿ ಮಧುಸೂದನ್ ಸೇಮ್ ಕಾಲೇಜ್ 750 ರೂಪಾಯಿ ಮ್ಯಾನೇಜ್ಮೆಂಟ್ ಸೀಟ್ ತೋರಿಸ್ತಾ ಇತ್ತು, ಅಂದ್ರೆ ಪ್ರೈವೇಟ್ ಸೀಟ್ ತೋರಿಸ್ತಾ ಇತ್ತು. ಒಂದೇ ಸಲ ಅಲಾಟ್ಮೆಂಟ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನೋಡ್ತಾರೆ 22 ಲಕ್ಷ ಆಗ್ಬಿಟ್ಟಿದೆ. ಸೊ ಅಂದ್ರೆ ಒಂದು ವಿದ್ಯಾರ್ಥಿಗಳ ಕ್ಲಾರಿಟಿಯನ್ನೇ ಕೊಡದೇನೆ, ಒಂದು ಕರೆಕ್ಟ್ ಆದ ಶೆಡ್ಯೂಲ್ ಅನ್ನೇ ಕೊಡದೇನೆ ಯಾಕೆ ಕೆಇ ಅವರು ಈ ರೀತಿ ಮಾಡ್ತಾರೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಈಗ ಮಾಕ್ ಅಲಾಟ್ಮೆಂಟ್ ಯಾವಾಗಂತನಾದ್ರೂ ವಿದ್ಯಾರ್ಥಿಗಳಿಗೆ ಹೇಳಬೇಕು. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಎಷ್ಟು ದಿನ ಕೊಡ್ತೀವಿ, ಅದಾದ್ಮೇಲೆ ಯಾವಾಗ ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅದನ್ನಾದ್ರೂ ಹೇಳಬೇಕಲ್ವಾ? ಸೊ ಅದು ಕೂಡ ಇಲ್ಲ. ಹೋಗ್ಲಿ, ಕೆಲವು ಮಜಾ ಅಂತಂದ್ರೆ ಗೌರ್ಮೆಂಟ್ ಅವರು, ಸರ್ಕಾರದವರು ಮೊನ್ನೆನೆ ಈಗ ಒಂದು ತಿಂಗಳ ಹಿಂದೆ 2 ತಿಂಗಳ ಹಿಂದೆನೆ ಹೇಳ್ಬಿಟ್ಟಿದ್ರು ಯಾವುದೇ ರೀತಿಯ ಶುಲ್ಕವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ. ಹಾಗಾದ್ರೆ ಈ ಅವಕಾಶವನ್ನ ಹೇಗಾಯ್ತಿದು? ಫೀಸ್ ಹೆಂಗ್ ಜಾಸ್ತಿ ಆಯ್ತು ಗೊತ್ತಿಲ್ಲ, ರೈಟ್? ಸೊ ಡೆಂಟಲ್ ಅಲ್ಲಿ ಇನ್ನೂ ಒಂದು ಮಜಾ ತೋರಿಸ್ತೀನಿ ನಾನು ನಿಮಗೆ. ಸೊ MS ರಾಮಯ್ಯ ಕಾಲೇಜಲ್ಲಿ ದೊಡ್ಡ ಮಜಾ ಇದೆ, ರೈಟ್? ಫಸ್ಟ್ ನೋಡ್ಕೊಂಡು ಬಂದ್ಬೋಣಂತೆ. ನೋಡಿ, ಎಲ್ಲಾ ಕಡೆ 64,350 ಇದೆ. ಸೊ ಗೌರ್ಮೆಂಟ್ ಕಾಲೇಜಸ್ ನೀವು ನೋಡ್ತಾ ಹೋಗ್ಬೋದು. ಸೊ ESI ಮೆಡಿಕಲ್ ಕಾಲೇಜ್ ಮಾತ್ರ 1,09,350 ಇದೆ. ಇಲ್ಲಿ ನೋಡಬಹುದು, ಇಲ್ಲಿ ಫೀ ಸ್ಟ್ರಕ್ಚರ್ ಅಲ್ಲಿ 750 ರುಪೀಸ್ ಅನ್ನ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಕಡಿಮೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಆಲ್ರೆಡಿ ನಿಮ್ಮ ಹತ್ರ 750 ರುಪೀಸ್ ಅನ್ನ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ತಗೊಂಡಿರೋದಕ್ಕೆ ಇಲ್ಲಿ ಅದು ಕಡಿಮೆ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇದೇ ರೀತಿ ಹೋಗ್ತಾ ಹೋದ್ರೆ ನೋಡಿ, MBJ, ವೈದೇಹಿ, AJ ಇವೆಲ್ಲ ಕರೆಕ್ಟ್ ಇದೆ. 12 ಲಕ್ಷ ಕರೆಕ್ಟ್ ಇದೆ. ಸೊ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಕರೆಕ್ಟ್ ಇದೆ, ರೈಟ್? ಹಾಗೆ ಹೋಗ್ತಾ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಬನ್ನಿ. ಸೊ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಅನ್ನ ನೋಡುತ್ತೆ, ರೈಟ್? ಸೊ ಮೊದಲು ಶ್ರೀನಿವಾಸ ಬಗ್ಗೆ ಹೇಳ್ತೀನಿ, ಕಡೆ SDM ಗಡ್ ಬಗ್ಗೆ ಕಡೆಗೆ ಮಾತಾಡ್ತೀನಿ ನಾನು, ರೈಟ್? ನಾವೇನ್ ಮಾಡೋಣಂತೆ, ಕಂಟ್ರೋಲ್ F ಹೊಡೆದು ಶ್ರೀನಿವಾಸ ಸರ್ಚ್ ಮಾಡೋಣಂತೆ. ಹುಡುಕ್ತಾ ಹೋದ್ರೆ ಬಹಳ ಹೊತ್ತಾಗ್ಬಿಡ್ತದಲ್ವಾ?
ರೈಟ್, ನೋಡಿ ಇಲ್ಲಿ ಶ್ರೀನಿವಾಸ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ. 1,66,000 ಫೀಸ್ ಇದೆ ವಿದ್ಯಾರ್ಥಿಗಳೇ, ನೋಡ್ಕೊಳ್ಳಿ. 1,50,000 ಇದು 66,000. ಈ ಫೀಸ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ. 22,25,000 ಈ ಫೀಸ್ ಸ್ಟ್ರಕ್ಚರ್ ಕೂಡ ಚೇಂಜ್ ಆಗಿದೆ. ಇದು 28,25,000 ಐ ಥಿಂಕ್ ಸೇಮ್ ಇದೆ ಅಂತ ಅನ್ಕೊಳ್ತೀನಿ. ನೋಡಿ ಈ ರೀತಿ ಆಗಿದೆ ಇದು. ಸೊ ಈ ಕಾಲೇಜನ್ನ ಯಾರ್ಯಾರು 12 ಲಕ್ಷ ತೋರಿಸ್ತಾ ಇದೆ ಅಂತ ಹೇಳಿ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡ್ಕೊಂಡಿದ್ದೀರಿ, ದಯವಿಟ್ಟು ನೀವು ನೆಕ್ಸ್ಟ್ ಎಡಿಟಿಂಗ್ ಬಿಟ್ಟಾಗ ರಿಮೂವ್ ಮಾಡ್ಕೊಳ್ಳಿ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಈಗ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಮೇ ಬಿ 22 ಲಕ್ಷದ ಶ್ರೀನಿವಾಸನೇ ಅಲಾಟ್ ಆಗಬಹುದು. ಯಾರ್ಯಾರು 12 ಲಕ್ಷಕ್ಕೆ ಆಲ್ಮೋಸ್ಟ್ 1,40,000 ಆಸ್ಪಾಸಲ್ಲಿ ರ್ಯಾಂಕ್ ಇದ್ದೀರಿ, ನಿಮಗೆ ಶ್ರೀನಿವಾಸ 22 ಲಕ್ಷದ್ದೇ ಅಲಾಟ್ ಆಗಬಹುದು, ಗೊತ್ತಿರ್ಲಿ ಮಾಕ್ ಅಲ್ಲಿ. ಬಟ್ ಏನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಕೂಡ ಅವಕಾಶವನ್ನ ಮಾಡಿ ಕೊಡ್ಬೇಕು, ಕೆಇ ಅವರು ಕೊಟ್ಟೆ ಕೊಡ್ತಾರೆ. ಅದಾದ್ಮೇಲೆ ನೀವು ಅದನ್ನ ಚೇಂಜ್ ಅಂದ್ರೆ ಡಿಲೀಟೇ ಮಾಡ್ಕೊಂಡ್ಬಿಡಿ, ರೈಟ್. ಬಟ್ ಯಾರು ಹೈಯರ್ ಫೀಸ್ಗೆ ಹೋಗೋದಕ್ಕೆ ರೆಡಿ ಇದ್ರು, ಸೊ ದಟ್ 22,25,000 ನೀವು ಆ ಕಾಲೇಜನ್ನು ಆಡ್ ಮಾಡ್ಕೊಳ್ಳಬಹುದು, ನಿಮಗೆ ಚಾನ್ಸಸ್ಗಳು ಜಾಸ್ತಿ ಆಗ್ತದೆ, ರೈಟ್. ಸೊ ಅದಾದ್ಮೇಲೆ ಇದು ಫಸ್ಟ್ ಕತೆ. ಎರಡನೇ ಕತೆ ನೋಡಿ, ಎರಡನೇದು SDM ಮೆಡಿಕಲ್ ಕಾಲೇಜ್ ಬರೋಣಂತೆ. SDM ಮೆಡಿಕಲ್ ಕಾಲೇಜ್ ನೋಡಿ, SDM ಮೆಡಿಕಲ್ ಕಾಲೇಜಲ್ಲಿ ಲಾಸ್ಟ್ ಇಯರ್ ಮ್ಯಾನೇಜ್ಮೆಂಟ್ ಸೀಟ್ ಎಷ್ಟಿತ್ತು? 32 ಲ್ಯಾಕ್ ಇತ್ತು. ಈ ವರ್ಷ 35,15,000 ಮಾಡಿದ್ದಾರೆ. ಅಂದ್ರೆ ಮ್ಯಾನೇಜ್ಮೆಂಟ್ ಅವ್ರು ಎಷ್ಟು ಬೇಕಾದ್ರೂ ಜಾಸ್ತಿ ಮಾಡ್ಕೋಬಹುದಾ? ಗೌರ್ಮೆಂಟ್ ಅವರು ಪರ್ಮಿಷನ್ ಬೇಕಂತ ಇಲ್ವಾ? ಗೊತ್ತಿಲ್ಲ. ಆದ್ರೆ ಮತ್ತೊಂದು ಕತೆ ಬಹಳ ವಿಚಿತ್ರ ಅಂತ ಅಂದ್ರೆ, ಬಹಳ ಜನ ಪೇರೆಂಟ್ಸ್ಗಳು ಈಗಲೂ ಕೂಡ ಹೇಳಿದ್ರು ನನಗೆ, ಸೊ ಪೆಸ್ ಮೆಡಿಕಲ್ ಕಾಲೇಜು, BGS ಇಂತಹ ಕಾಲೇಜಸ್ಗಳಿಗೆ ಹೋಗಿ ಫೀ ಸ್ಟ್ರಕ್ಚರ್ ಎಷ್ಟಾಗಿದೆ ಅಂತ ಕೇಳಿದಾಗ, ಸೊ ಪೆಸ್ ಅಲ್ಲಿ ನನಗನ್ಸೋ ಪ್ರಕಾರ 25.5 ಲ್ಯಾಕ್ ಅಂತ ಹೇಳಿದಿದೆ. ಸೊ BGS ಅಲ್ಲಿ ಅರೌಂಡ್ 24 ಲ್ಯಾಕ್ ಅಥವಾ 24.5 ಲ್ಯಾಕ್ ಅಂತ ಹೇಳಿದಿದೆ. ಆದ್ರೂ ಕೂಡ ಇದರಲ್ಲಿ ಹಳೆ ಫೀಸೇ ತೋರಿಸ್ತಾ ಇದೆ, ಯಾಕೆ ಗೊತ್ತಿಲ್ಲ. ಅದರ ಜೊತೆಗೆ ನಾನು ಧಾರವಾಡದಲ್ಲೇ ಇರೋದ್ರಿಂದ SDM ಕಾಲೇಜಲ್ಲಿ ಇರುವಂತಹ ಡಾಕ್ಟರ್ಸ್ಗಳು ನನ್ನ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಅಲ್ಲಿ ಇರೋದ್ರಿಂದ, ಸೊ ಅಂತವರಿಂದ ತೆಗೆದುಕೊಂಡಂತಹ ಜೆನ್ಯೂನ್ ನ್ಯೂಸ್ ಪ್ರಕಾರ SDM ಕಾಲೇಜಲ್ಲಿ 22.5 ಲ್ಯಾಕ್ ಆಗಿದೆ ಫೀ ಸ್ಟ್ರಕ್ಚರ್ ಅಂತ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಮಾತ್ರ 20,15,000 ತೋರಿಸ್ತಾ ಇದೆ. ಇನ್ನು KE ಅವರು ಇದನ್ನು ಆಡ್ ಮಾಡಿ ಯಾವಾಗ ಶಾಕ್ ಕೊಡಬೇಕು ಗೊತ್ತಿಲ್ಲ ನನಗೆ. ಸೊ ಆಲ್ರೆಡಿ ಮೆಡಿಕಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಂತೂ 35 ಲ್ಯಾಕ್ ಆಗ್ಬಿಟ್ಟಿದೆ, ರೈಟ್. ಇದು ನಮ್ಮ KEA ಫೀ ಸ್ಟ್ರಕ್ಚರ್, ಅಂದ್ರೆ ಮೆಡಿಕಲ್ನ ಫೀ ಸ್ಟ್ರಕ್ಚರ್. ಅಟ್ಲೀಸ್ಟ್ KE ಅವರು ವಿದ್ಯಾರ್ಥಿಗಳ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು. ನಾನು ಒಬ್ಬ ವಿದ್ಯಾರ್ಥಿಯಾಗಿ, ಸೊ ನಾನು 12 ಲಕ್ಷ ತೋರಿಸ್ತಾ ಇದೆ ಅಂತ ಹೇಳಿ ಕಾಲೇಜನ್ನ ಆಡ್ ಮಾಡ್ಕೊಂಡವನು ಈಗ ಪ್ರಿಂಟ್ ತಗೊಂಡಾಗ 22 ಲಕ್ಷ ತೋರಿಸ್ತಾ ಇದ್ರೆ ನನಗೆ ಯಾವ ರೀತಿ ಶಾಕ್ ಆಗ್ತದೆ? 12 ಲಕ್ಷ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ, ನಾನು ಆ ಕಾಲೇಜ್ ಆಡ್ ಮಾಡ್ಕೊಂಡಿದ್ದೀನಿ, ಫೈನ್. ಬಟ್ ಈಗ 22 ಲಕ್ಷ ಅಂದ್ರೆ ನಾನು ಕೊಡೋದಕ್ಕೆ ರೆಡಿ ಇಲ್ಲ. ಸೊ ಆವಾಗ ಅಂತಹ ಕೇಸಲ್ಲಿ ಆ ಕಾಲೇಜಸ್ ಅನ್ನ ಡಿಲೀಟ್ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ಈ ಅವಕಾಶವನ್ನ ಮಾಕ್ ಗಿಂತ ಮುಂಚೆನೆ ಕೊಟ್ರೆ ಮಾಕ್ ಅಲ್ಲಿ ಒಂದು ಕ್ಲಿಯರ್ ಐಡಿಯಾ ಬರುತ್ತದ ನಮಗ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೇದಾಗಿ ನೋಡಿ, ಎರಡನೇದಾಗಿ ಡೆಂಟಲ್ ಫೀ ಸ್ಟ್ರಕ್ಚರ್. ಡೆಂಟಲ್ ಫೀ ಸ್ಟ್ರಕ್ಚರು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಇದ್ದಷ್ಟೇ ಇದೆ, ಆದ್ರೂ ಸ್ವಲ್ಪ ಜಾಸ್ತಿನೇ ಆಗಿದೆ. ಯಾಕೆ ಜಾಸ್ತಿ ಆಗಿದೆ? ಯಾರು ಪರ್ಮಿಷನ್ ಕೊಟ್ರು? ಅಂದ್ರೆ ಈ ಜಾಸ್ತಿ ಆಗೋದು ಅವ್ರವ್ರಿಗೆ ಬಿಟ್ಟಿದ್ದ, ಗೊತ್ತಿಲ್ಲ ನನಗೆ. ಆದ್ರೆ ಇಲ್ಲಿ ನೋಡಿ SDM ತೋರಿಸ್ತೀನಿ ನಾನು, ಮತ್ತೆ SDM ತೋರಿಸ್ತೀನಿ ನೋಡಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ 5,11,000 ಆಗಿದೆ. ವಿದ್ಯಾರ್ಥಿಗಳಿಗೆ ಗೊತ್ತಿರ್ಲಿ, ಇದು ಲಾಸ್ಟ್ ಇಯರ್ 4.7 ಲ್ಯಾಕ್ ಇತ್ತು. 6,11,000 ಆಗಿದೆ ಅದರ್ಸ್ ಫೀಸು. ಲಾಸ್ಟ್ ಇಯರ್ ದಿಸ್ ಫೀಸ್ ವಾಸ್ 5.5 ಲ್ಯಾಕ್ ಇತ್ತು. ಹಾಗಾದ್ರೆ ಹೆಂಗ್ ಜಾಸ್ತಿ ಆಯ್ತು? ಗೌರ್ಮೆಂಟ್ ಅವ್ರು ನೋಡಿದ್ರೆ ನಾವು ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಾರೆ, ಇಲ್ಲಿ ನೋಡಿದ್ರೆ ಅವ್ರವರಿಗೆ ಅವ್ರವ್ರದೇ ಆಟ, ಗೊತ್ತಿಲ್ಲ, ಫೈನ್. ಇನ್ನು ದೊಡ್ಡ ಮಜಾ ಅಂತಂದ್ರೆ MS ರಾಮಯ್ಯದ್ದು. ಸೊ ಇದು ಬಹಳ ವಿಚಿತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ್ದಾದ್ರು ಕಾಲೇಜಲ್ಲಿ ನೀವು ಪ್ರೈವೇಟ್ ಫೀಸು ಮತ್ತೆ ಮ್ಯಾನೇಜ್ಮೆಂಟ್ ಫೀಸ್ ತಗೊಂಡಾಗ ಪ್ರೈವೇಟ್ ಫೀಸು ಮ್ಯಾನೇಜ್ಮೆಂಟ್ ಫೀಸ್ಗಿಂತ ಜಾಸ್ತಿ ಇರೋದನ್ನ ನೋಡಿದ್ದೀರಾ? ಇಲ್ಲಿಯವರೆಗೆ ನಾನಂತೂ ನೋಡಿಲ್ಲ, ಎಲ್ಲೂ ನೋಡಿಲ್ಲ. ಆದ್ರೆ ಇಲ್ಲಿ ಇದೆ ನೋಡಿ, ಇಲ್ಲಿ ಇದೆ, ತೋರಿಸ್ತೀನಿ ನಾನು. ಜಸ್ಟ್ ಯು ಸಿ ದಿಸ್, 7,44,575 is private fees and 6,54,650 is ಮ್ಯಾನೇಜ್ಮೆಂಟ್ ಫೀಸ್. ಹೆಂಗ್ ಸಾಧ್ಯ ಇದೆ? ಮ್ಯಾನೇಜ್ಮೆಂಟ್ ಫೀಸು ಪ್ರೈವೇಟ್ ಗಿಂತ ಜಾಸ್ತಿ ಇರಬೇಕು ಅಂತ ರೂಲ್ಸ್ ಅಂತ ಅಲ್ಲ, ಅಟ್ಲೀಸ್ಟ್ ಜನರಲ್ಲಿ ಇರ್ತದೆ. ಬಟ್ ಇದು ನೋಡಿದ್ರೆ ಬಹಳ ದೊಡ್ಡ ವಿಚಿತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನೋಡೋಣಂತೆ. ಈಗ ನಿಮಗೆ ಬಾಪೂಜಿ ತೋರಿಸ್ತೀನಿ. ಬಾಪೂಜಿ ಕಾಲೇಜ್ ಎಲ್ಲಿ ಹೋಯ್ತು?
ಬಾಪೂಜಿ, ಫೈನ್. ಯಾಕೋ ಅರ್ಜೆಂಟಲ್ಲಿ ಬಾಪೂಜಿ ಕಾಲೇಜ್ ನೋಡಿ, ಬಾಪೂಜಿ ಕಾಲೇಜ್, ಬಾಪೂಜಿ ಕಾಲೇಜಲ್ಲೂ ಫೀಸ್ ಜಾಸ್ತಿ ತೋರಿಸ್ತಾ ಇತ್ತು, ಈಗ 3,16,000 ಆಗಿದೆ. ಫೈನ್, ವೆರಿ ವೆರಿ ನೈಸ್, ವೆರಿ ನೈಸ್. ಜಾಸ್ತಿ ಆಗಿದೆ ಅಂತ ಅನ್ಕೊಂಡಿದ್ದೆ, ಬಟ್ ಇಟ್ ಈಸ್ ನೈಸ್. ಫೈನ್. ಆದ್ರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೆಲವೊಂದು ಇನ್ ಬಿಟ್ವೀನ್ ಫೀಸ್ಗಳು ಬಹಳ ಜಾಸ್ತಿ ಹೆಚ್ಚು ಕಡಿಮೆ ಆಗಿತ್ತು, ಬಟ್ ಈಗ ಸರಿ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಬಟ್ ರಾಮಯ್ಯದ್ ಮಾತ್ರ ವಿಚಿತ್ರ ಫೀಸು. ಅಂಡ್ ಧರ್ಮಸ್ಥಳದವ್ರು ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಿ, SDM ದವರು ಡೆಂಟಲ್ ಜಾಸ್ತಿ ಮಾಡ್ಕೊಂಡಿದಾರಂತ ಅಂದ್ಮೇಲೆ ನನ್ನ ಲೆಕ್ಕದಲ್ಲಿ ಮೆಡಿಕಲ್ ಕೂಡ ಜಾಸ್ತಿ ಮಾಡ್ಕೊಂಡಿರ್ಬೇಕು. ಆದ್ರೆ ಅದು ಇನ್ನೂ ಅಪ್ಡೇಟ್ ಆಗಿಲ್ವಾ, ಅಥವಾ ಮಾಡ್ಕೊಳ್ಳೋದಕ್ಕೆ ಕೊನೆ ಸಮಯದಲ್ಲಿ ಅವಕಾಶವನ್ನ ಕೊಡ್ಲಿಲ್ವಾ ಗೌರ್ಮೆಂಟ್ ಅವರು, ಗೊತ್ತಿಲ್ಲ ನನಗೆ. ನೋಡೋಣಂತೆ. ಒಟ್ನಲ್ಲಿ ಫೀ ಸ್ಟ್ರಕ್ಚರ್ ಇಂದೇ ಒಂದು ದೊಡ್ಡ ಕತೆ ಆಗ್ಬಿಡ್ತೀಗ. ಸೊ ಆದ್ರೆ KE ಅವ್ರಲ್ಲಿ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಅವಕಾಶವನ್ನು ಮಾಡ್ಕೊಡ್ಬೇಕು. ಅದಾದ್ಮೇಲೆ ಮಾಕ್ ಅಲಾಟ್ಮೆಂಟ್ ಅನ್ನು ನೀವು ರಿಲೀಸ್ ಮಾಡಿ. ಸೊ ಇಲ್ಲ ಅಂದ್ರೆ ನಮಗೆ ಯಾವುದೇ ಕರೆಕ್ಟ್ ಆದ ಐಡಿಯಾ ಅಟ್ಲೀಸ್ಟ್ ಆ 1,35,000 to 1,50,000 ಬಿಟ್ವೀನ್ ಇರುವಂತ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ. ಸೊ ಅವರಿಗೆ 22 ಲ್ಯಾಕ್ದು ಶ್ರೀನಿವಾಸ ಅಲಾಟ್ ಆದ್ರೂ ಆಗಬಹುದು. ಸೊ ನೋಡೋಣಂತೆ. ಬಟ್ ಇನ್ನೊಂದು ಲಾಸ್ ಅಂತ ಅಂದ್ರೆ, ನಾನು ಆಲ್ರೆಡಿ ಹೇಳಿರೋ ಹಾಗೆ ಪಾಪ ಬಹಳಷ್ಟು ತುಳು ಮೈನಾರಿಟಿ ವಿದ್ಯಾರ್ಥಿಗಳು ಶ್ರೀನಿವಾಸದಲ್ಲಿ ಸೀಟ್ ಸಿಗ್ಬೋದು, ಅಟ್ಲೀಸ್ಟ್ ನಮ್ದು ಒಂದು 300-350 ಮಾರ್ಕ್ಸ್ ಆಗಿದ್ರೆ ಅಂತ ತಿಳ್ಕೊಂಡಿದ್ರು. ಬಟ್ ಈ ವರ್ಷ ಅದು ಲಾಸ್ ಆಯ್ತು. ಈಗ ತುಳು ಮೈನಾರಿಟಿಲಿ ಓನ್ಲಿ AJ ಕಾಲೇಜ್ ಮಂಗಳೂರು ಮಾತ್ರ ಉಳಿದು. ಫೈನ್, ಏನ್ ಮಾಡೋದಕ್ಕೂ ಬರೋದಿಲ್ಲ. ಸೊ ಇದರ ಜೊತೆಗೆ MCC ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ. MCCದು ಸೀಟ್ ಮ್ಯಾಟ್ರಿಕ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ನೋಡ್ಕೊಳ್ಬಹುದು ನೀವು. ಸೊ ಅದರ ಜೊತೆಗೆ ಆಪ್ಷನ್ ಎಂಟ್ರಿಯನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಸೊ ಬಟ್ ಇದರಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ, KE ಆಪ್ಷನ್ ಎಂಟ್ರಿಯಲ್ಲಿ ಮಿಸ್ಟೇಕ್ ಆಗಿದ್ರೆ ಚಿಂತೆ ಬೇಡ. ಸೊ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಮತ್ತೆ 2 ದಿವಸ ಸಮಯವನ್ನ ಕೊಡ್ತಾರೆ, ಕೊಡ್ಲೇಬೇಕು. ಆವಾಗ ಚೇಂಜಸ್ ಗಳನ್ನ ಮಾಡ್ಕೊಳ್ಬಹುದು. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.